ಕಾಂಗ್ರೆಸ್ನಲ್ಲಿ ಹುರುಪು ಹುಮ್ಮಸ್ಸು ಇಮ್ಮಡಿಸಿದೆ. ಎಲೆಕ್ಷನ್ ಪಾರ್ಟಿ ಆಗಿದ್ದಂತಹ ಕಾಂಗ್ರೆಸ್ನ 24x7 ಚಲನಶೀಲ ಪಕ್ಷವಾಗಿಸೋಕೆ ಪ್ಲಾನ್ ಸಿದ್ಧವಾಗ್ತಾ ಇದೆ. ಕಾಂಗ್ರೆಸ್ ಕುಟುಂಬ ಅನ್ನುವಂತಹ ವಿನೂತನ ಯೋಜನೆಯನ್ನ ಶುರು ಮಾಡಿದ್ದಾರೆ. ಕಾರ್ಯಕರ್ತರ ಅಹವಾಲನ್ನ ಆಲಿಸೋಕೆ ತಿಂಗಳಲ್ಲಿ ಒಂದಿನ ಪಕ್ಷದ ಕಚೇರಿಗೆ ಸಿಎಂ ಮೀಸಲಿಟ್ಟಿದ್ದಾರೆ. ಜೂನ್ 1ಕ್ಕೆ ಹೊಸ ಸಭೆಯೊಂದು ಆಯೋಜನೆಯಾಗಿದೆ. ಕರ್ನಾಟಕ ಇಡೀ ದೇಶದ ಕಾಂಗ್ರೆಸ್ಗೆ ನವ ಚೈತನ್ಯ. ಎಐಸಿಸಿಯ ಶಕ್ತಿ ಸಾಮರ್ಥ್ಯ ಎಲ್ಲವೂ ಎಲ್ಲ ರಾಜ್ಯಗಳಲ್ಲೂ ಅಧಿಕಾರಿ ಕಳೆದುಕೊಂಡು ನಿತ್ರಾಣವಾದ ಕಾಂಗ್ರೆಸ್ಗೆ ಸಿದ್ದು ಡಿಕೆಶಿ ಎಂಬ ಬಲಿಷ್ಠ ಬಂಡಿ ಹುಲ್ಲಿನ ಕಡ್ಡಿಯ ಆಶ್ರಯ ನೀಡಿದೆ. ಆ ಆಶ್ರಯವೇ ಕಾಂಗ್ರೆಸ್ ಎಂಬ ಮುಳುಗುವ ಹಡಗನ್ನ ಭದ್ರವಾಗಿ ದಡದಲ್ಲಿ ತಡೆದು ನಿಲ್ಲಿಸಿದೆ. ಈ ಬಾರಿ ಲೋಕ ಫಲಿತಾಂಶ ಫಲಾಫಲದ ನಿರೀಕ್ಷೆಯಲ್ಲಿರುವ ಹಸ್ತಕ್ಕೆ ಇನ್ನಷ್ಟು ಗಟ್ಟಿ ಮಾಡುವ ಕೆಲಸಕ್ಕೆ ಜೋಡೆತ್ತುಗಳು ಕೈ ಹಾಕಿವೆ. ಕೇಡರ್ ಬೇಸ್ ಪಾರ್ಟಿ ಕಟ್ಟಲು ಸಜ್ಜಾದ ಹಸ್ತಪಡೆ, ಬೃಹತ್ ಯೋಜನೆಗೆ ಕೈ ಹಾಕಿದ ಕೈಪಡೆ ಜೋಡೆತ್ತು. ಹೌದು, ರಾಜ್ಯದಲ್ಲಿ ಕಾಂಗ್ರೆಸ್ ಬಲವರ್ಧನೆಗೆ ಸಿಎಂ ಮತ್ತು ಡಿಸಿಎಂ ಹೆಜ್ಜೆ ಇಟ್ಟಿದ್ದಾರೆ. ಇದಕ್ಕಾಗಿ ಮತ್ತೊಂದು ಸುತ್ತಿನ ಮಂಥನಕ್ಕೆ ಡಿಸಿಎಂ ಡಿಕೆಶಿ ಜೂನ್ 1ಕ್ಕೆ ಮೀಟಿಂಗ್ ಕರೆದಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಸಮರ್ಥ ಕಾಂಗ್ರೆಸ್ ಕಟ್ಟುವ ಬೃಹತ್ ಯೋಜನೆಯೊಂದನ್ನ ಡಿಕೆಶಿ ಬ್ಲೂ ಪ್ರಿಂಟ್ ಸಿದ್ಧಪಡಿಸಿದ್ದಾರೆ. ಆ ಬ್ಲೂ ಪ್ರಿಂಟ್ ಪಕ್ಕದ ಕೇರಳದಲ್ಲಿ ಎಡಪಕ್ಷಗಳ ಸೂತ್ರವನ್ನೇ ಕದ್ದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಕುಟುಂಬ ಅನ್ನೋ ಹೆಸರಿನಡಿ ಕಾರ್ಯಕ್ರಮ ರೂಪಿಸಲಾಗಿದೆ. ಪ್ರತಿ ಊರಿನಲ್ಲಿ 50 ಜನರು ಕುಟುಂಬ ಅಂತ ಮಾಡ್ತಾ ಇದ್ದೇವೆ. ಬೂತ್ ಮಟ್ಟದಲ್ಲಿ ಈ 50 ಜನರು ನಿರ್ಧಾರ ಮಾಡಬೇಕು. ಕೇಡರ್ ಬೇಸ್ ಪಾರ್ಟಿ ಕಟ್ಟುವ ತಮ್ಮ ಕನಸಿನ ಸಾಕಾರಕ್ಕೆ ಡಿಕೆಶಿ ಕೈ ಹಾಕಿದ್ದಾರೆ. ಕಾರ್ಯಕರ್ತರು ಮುಖಂಡರ ಅಹವಾಲು ಆಲಿಸಲು ಸಿಎಂ ಸಿದ್ದರಾಮಯ್ಯ ತಿಂಗಳಲ್ಲಿ 1 ದಿನ ಮೀಸಲಿಡಲಿದ್ದಾರೆ. ತಿಂಗಳಲ್ಲಿ 1 ದಿನ ಕಾಂಗ್ರೆಸ್ ಆಫೀಸ್ನಲ್ಲೇ ಇದ್ದು ಅಹವಾಲು ಆಲಿಸಲಿದ್ದಾರೆ. ಈ ಮೂಲಕ ಕಾರ್ಯಕರ್ತರು ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಜೊತೆಗೆ ಅಸಮಾಧಾನ ತಣಿಸಲು ಈ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ನಾನು 1 ದಿನ, ತಿಂಗಳಲ್ಲಿ 1 ದಿನ, ಅರ್ಧ ದಿನ ಸಂಪೂರ್ಣವಾಗಿ ಕಾಂಗ್ರೆಸ್ ಆಫೀಸ್ನಲ್ಲಿ ಇರುತ್ತೇನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಹಳ ಬಲಿಷ್ಠವಾಗಿ ಕಟ್ಟತಕ್ಕಂಥ ಪ್ರಯತ್ನವನ್ನ ಮಾಡೋಣ. 10 ವರ್ಷ ಅಲ್ಲ, ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಇಲ್ಲಿ ಭದ್ರವಾಗಿ ನೆಲೆಯೂರಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಅಂದಹಾಗೆ ನೆಹರು ಕಾರ್ಯಕ್ರಮದಲ್ಲಿ ಹೊಸ ಘೋಷಣೆಗಳಾಗಿವೆ. ವೇದಿಕೆಯಲ್ಲಿ ಕಾರ್ಯಕರ್ತರಿಗೆ ಡಿಸಿಎಂ ಡಿಕೆಶಿ ಬುದ್ಧಿವಾದದ ಜೊತೆ ಗದರಿದ್ರು. ಹಿಂಭಾಗದಲ್ಲಿದ್ದ ಪದಾಧಿಕಾರಿಗಳಿಗೆ ಬಂದಿರೋ ಜನರಿಗೆ ಗೈಡ್ ಮಾಡಿ ತಾಕೀತು ಮಾಡಿದ್ರು. ನೋಡಿ, ಕೆಪಿಸಿಸಿ ಆಫೀಸ್ ಬೇರರ್ಸು ನೀವೆಲ್ಲ ಫಸ್ಟ್ ಕಾರ್ಯಕರ್ತರು ಅದು ತಿಳ್ಕೋಬೇಕು. ಯು ಶುಡ್ ಕೋಪರೇಟ್. ಎಲ್ಲರಿಗೂ ಕೆಳಗಡೆ ಹೋಗಿ ಕೆಲಸದ ಮತ್ತೊಂದು ಮಾಡಬೇಕು. ಬರೀ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದಲ್ಲ. ಆಲ್ 3 ಡಿಸಿಸಿ ಪ್ರೆಸಿಡೆಂಟ್ಸ್, ಯು ಶುಡ್ ನೋ ಯುವರ್ ರೆಸ್ಪಾನ್ಸಿಬಿಲಿಟಿ. ಬೇರೆ ಜನರಲ್ ಸೆಕ್ರೆಟರಿಗಳು ಮಿಕ್ಕಿದವರಲ್ಲ. ಒಟ್ಟಾರೆ ಕೆಪಿಸಿಸಿ ಹಮ್ಮಿಕೊಂಡ ಈ ವಿನೂತನ ಯೋಜನೆ ಪಕ್ಷದಲ್ಲಿ ಹೊಸ ಉತ್ಸಾಹಕ್ಕೂ ಕಾರಣ ಆಗಿದೆ. ಆದರೆ ಅದರ ಫಲ ಯಾವ ರೀತಿ ಸಿಗಲಿದೆ ಎನ್ನುವುದು ಸದ್ಯಕ್ಕೆ ಉತ್ತರ ಸಿಗದ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.